ದಿನ ಕೂಡ ಮಾಡ್ಬೋದು. ಯಾಕೆಂದರೆ ಏನು ಜಾಸ್ತಿ ಏನು ಚಿಂತೆ ಇಲ್ಲ ನೋಡಿ. ಸಾಯಂಕಾಲದಲ್ಲಿ ಮಾತ್ರ ದೀಪಾರಾಧನೆ ಮಾಡಬೇಕಷ್ಟೇ. ಈಗ ಏನು ತುಪ್ಪದ ದೀಪ ಹಚ್ಚುವಂಥದ್ದು ನಿಮಗೆ. ಆದರೆ ಕೆಲವೊಬ್ಬರು ನೋಡಿ ಸಂಕಲ್ಪ ಮಾಡ್ಕೊಳ್ಬೋದು ಅದನ್ನು. 9 ದಿನ ಮಾಡ್ತೀನಿ, ನನಗೇನೋ ಮನೇಲಿ ಏನೋ ಕಷ್ಟ ಇದೆ, ಅಥವಾ ಏನೋ ಮದುವೆ ಇತ್ಯಾದಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಮನೆಯಲ್ಲಿ, ಸಂತಾನ ಆಗ್ತಾ ಇಲ್ಲ, ನಾನು ಒಂದು 48 ದಿನ ಒಂದು ಸಂಕಲ್ಪನೋ, ಅಥವಾ ಏನೋ ಒಂದು 9 ದಿನ 21 ದಿನ ಸಂಕಲ್ಪ, ನಾವು ಈ ರೀತಿ ಒಂದು ಮಂಡಲ ಸಂಕಲ್ಪನೋ ಅರ್ಧ ಮಂಡಲನೋ ಸಂಕಲ್ಪ ಮಾಡಿಕೊಂಡು ಕೂಡ ಮಾಡಿದಾಗ ನಮಗೆ ತುಂಬ ಬೇಗನೆ ಅನುಕೂಲಗಳಾಗುತ್ತೆ. ನೀವೆಲ್ಲೋ ಹೋಗಿ ಏನೋ ಪೂಜೆ ಮಾಡಿ ಏನೋ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಮ್ಮ ಮನೇಲೇ ಇದೆ ಅದು. ಆ ರೀತಿ ತುಳಸಿ ಗಿಡ ಇಟ್ಟು ನಾವು ಯಾವಾಗ ಪೂಜೆಗಳನ್ನು ಮಾಡ್ತೀವಿ ನಮ್ಮ ಅಭಿವೃದ್ಧಿಗೆ ಅದೇ ಕಾರಣ ಆಗಿಬಿಡುತ್ತೆ. ಹಾಗಾಗಿ ಇದ್ರ ಪೂಜೆ ವಿಧಾನವನ್ನು ತಿಳ್ಕೊಳ್ಳಿ. ನಿಮಗೆ ಸಗಣಿಯಲ್ಲಿ ಸಾರಿಸೋಕ್ಕಾಗಿಲ್ಲ ಅಂತಂದರೂ ಕೂಡ ಒಂದು ಶುಚಿ ಮಾಡುವಂಥದ್ದು, ನೀರು ಹಾಕಿ ಅದೆಲ್ಲ ನೀವು ಶುಚಿ ಮಾಡಿ ಅಲ್ಲಿ ರಂಗೋಲಿಗಳನ್ನು ಹಾಕುವಂಥದ್ದು, ತುಪ್ಪದ ದೀಪಗಳನ್ನು ಹಚ್ಚುವಂಥದ್ದು ಬಹಳ ಶ್ರೇಷ್ಠ ಅಂತ. ಇನ್ನು ಕೆಲವರಿಗೆ ದಿನ ಮಾಡಲಿಕ್ಕಾಗಿಲ್ಲ ಅಂದರೂ ಕೂಡ ಶುದ್ಧ ನೋಡಿ, ಈಗ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ತುಂಬ ಬಹಳ ಪ್ರಮುಖವಾಗಿರುವಂಥದ್ದು. ನಾವು ಉತ್ಥಾನ ದ್ವಾದಶಿ ಪೂಜೆ ಮಾಡ್ತೀವಿ, ಏನೋ ದೀಪಾವಳಿ ಆದ ನಂತರ ಉತ್ಥಾನ ದ್ವಾದಶಿ ಅಂತ ಮಾಡ್ತೀವಿ. ಉತ್ಥಾನ ದ್ವಾದಶಿ ದಿನ ತುಳಸಿ ಕಲ್ಯಾಣ ಆಗುತ್ತೆ ಅಲ್ಲಿ ಅವತ್ತು ಅಲ್ವಾ. ಆ ಒಂದು ದಿನ ಯಾವಾಗ ನಾವು ಮಾಡ್ತೀವಿ, ವರ್ಷಕ್ಕೊಮ್ಮೆ ಆದರೂ ಕೂಡ ನೀವು ತುಂಬ ಚೆನ್ನಾಗಿ ಏನು ತುಳಸಿ ಗಿಡ, ಎಷ್ಟೋ ಜನ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಒಳ್ಳೆ ವಿಚಾರನೇ ಅದು. ಯಾರಾದರೂ ಮಾಡಿಲ್ಲ, ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದ್ರು ಕೂಡ ನೋಡಿ, ಎಷ್ಟೋ ಮನೆ ಹತ್ರ ತುಂಬ ಚೆನ್ನಾಗಿರುತ್ತೆ ತುಳಸಿಯಲ್ಲಿ, ಇದು ಸಕ್ಕತ್ತಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿ ಬಂದಿರೋ, ಆದರೂ ಕೂಡ ಅಲ್ಲಿ ಕೆಲವೊಂದು ಪೂಜೆಗಳು ಮಾಡ್ತಾ ಇರಲ್ಲ. ಹಾಗಾಗಿ ಆ ರೀತಿ ಇರುವವರು ಯಾರೆಲ್ಲ ಇದ್ದೀರಾ, ದ್ವಾದಶಿ ದಿನಗಳು ಶುದ್ಧ ಶುಕ್ಲ ಪಕ್ಷದ ದ್ವಾದಶಿಗಳಲ್ಲಿ ಕೂಡ ನೀವು ಪೂಜೆ ಮಾಡಿದಾಗ ನಿಮಗೆ ಅನುಕೂಲಗಳನ್ನು ತರುತ್ತೆ. ಅಮಾವಾಸ್ಯೆ ನಂತರ ಶುಕ್ಲ ಪಕ್ಷ ಇರುತ್ತಲ್ವ, ಆ ಶುಕ್ಲ ಪಕ್ಷದ ದ್ವಾದಶಿ ತಿಥಿಗಳು ಮಾಡ್ಬೋದು. ಇನ್ನು ಶುಕ್ರವಾರಗಳು ಅಥವಾ ಮಂಗಳವಾರಗಳು ಮಾಡ್ಬೋದು. ಯಾಕೆಂದರೆ ವಾರಕ್ಕೊಮ್ಮೆ ಏನಾದರೂ ಶುಕ್ರವಾರ ಮಾಡ್ಕೊಳ್ಬೋದು ನೀವು. ಅದ್ರ ಮಧ್ಯದಲ್ಲಿ ನಿಮಗೇನಾಗುತ್ತೆ, ದ್ವಾದಶಿ ಬರುತ್ತೆ, ಅದೊಂದು ದಿವಸ ಮಾಡುವಂಥದ್ದು, ಅಥವಾ ಮಂಗಳವಾರಗಳು ಕೂಡ ಮಾಡೋಕೆ ನಿಮ್ಗೆ ಅವಕಾಶಗಳಿತ್ತು ಅಂದರೆ ಮಾಡುವಂಥದ್ದು. ಏನಿಲ್ಲ, ಇಷ್ಟೇ. ಅಂದರೆ ನಿತ್ಯವೂ ಕೂಡ ಅದಕ್ಕೆ ಒಂದು ಶುದ್ಧವಾಗಿರುವಂತಹ ಜಲ ಅಂತ ಏನು ಹೇಳ್ತಾರೆ, ನೀರು ಹಾಕುವಂಥದ್ದು. ನೀರು ಹಾಕಿದ್ರೂ ತುಂಬ ಅನುಕೂಲಗಳಾಗುತ್ತೆ. ಎಷ್ಟೋ ಜನ ನೋಡಿ ತುಳಸಿಗೆ ನೀರು ಹಾಕಿದ್ರೇ ನೀವು ದಿನ ತುಳಸಿ ಪೂಜೆ ಮಾಡಿ ಮನೆಯಲ್ಲಿ ಎಷ್ಟೋ ಒಂದು ಉಲ್ಲಾಸದಾಯಕವಾಗಿರುತ್ತೆ, ಆನಂದವಾಗಿರುವಂಥದ್ದು, ಮನೆಯಲ್ಲಿ ತುಂಬ ಒಂದು ಅಭಿವೃದ್ಧಿಯ ಸಂಕೇತ ಇರುವಂಥದ್ದು, ನಿಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಹಾಗಾಗಿ ಈ ತುಳಸಿ ಪೂಜೆ ತುಂಬ ಶ್ರೇಷ್ಠ. ಇನ್ನು ಈ ಕಾರ್ತೀಕ ಮಾಸದಲ್ಲಿ ತುಳಸಿ ಪೂಜೆಗೆ ಬಹಳ ಮಹತ್ವ ಅಂತ. ಯಾರೆಲ್ಲ ಮನೆಯಲ್ಲಿ ತುಳಸಿ ಪೂಜೆ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ, ಕಾರ್ತೀಕ ಮಾಸ ತುಂಬ ಒಳ್ಳೆಯ ವಿಚಾರ. ಕಾರ್ತೀಕ ಮಾಸ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು ಅಂತ ಅದು ತುಂಬ ಜನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಗೊತ್ತಿರೋದಿಲ್ಲ, ಇದು ತುಂಬ ವಿಶೇಷವಾಗಿರುವಂಥದ್ದು. ಯಾರ ಮನೆಯಲ್ಲಿ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದಲ್ಲಿ ದೀಪಾರಾಧನೆ ಆಗ್ತಾ ಇರುತ್ತೆ, ಕೆಲವೊಬ್ಬರು ತುಪ್ಪದ ದೀಪ, ನೆಲ್ಲಿಕಾಯಿ ಸಿಕ್ಕಿಲ್ವ ಅಂದರೆ ತುಪ್ಪದ ದೀಪವನ್ನು ಹಚ್ಚಬಹುದು ನೀವು. ಇನ್ನು ನೆಲ್ಲಿಕಾಯಿ ದೀಪ ಹಚ್ಚೋದು ಕೂಡ ತುಂಬ ಶ್ರೇಷ್ಠ. ವಿಷ್ಣುವಿನ ಅಂಶ ಅಂತ ನಾವು ಹೇಳ್ತೀವಿ. ನೆಲ್ಲಿಕಾಯಿ ಗಿಡ ಇಟ್ಟು ಅಲ್ಲಿ ಪೂಜೆ ಮಾಡುವಂಥದ್ದು ಇರುತ್ತೆ. ನೀವು ತುಳಸಿ ಕಲ್ಯಾಣ ಮಾಡುವಾಗ ನೆಲ್ಲಿಕಾಯ್ದು ಕೂಡ ಅಲ್ಲಿ ಪಕ್ಕದಲ್ಲಿ ಇಡ್ತಾರೆ. ವಿಷ್ಣು ಲಕ್ಷ್ಮಿಯ ಸ್ವರೂಪವಂತನು ಕೂಡ ಹೇಳ್ತಾರೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದಾಂಪತ್ಯ ಸುಖ ಜೀವನ ಹೆಚ್ಚಾಗುವಂಥದ್ದಾಗುತ್ತೆ. ನೋಡಿ, ಎಲ್ಲೋ ಮದುವೆ ಆಗಿರ್ತಾರೆ, ಸ್ವಲ್ಪ ದಿನದಲ್ಲೇ ಏನೋ ಒಡನಾಟದಲ್ಲಿ ಸಂಬಂಧದಲ್ಲಿ ಬಿರುಕುಂಟಾಗುವಂಥದ್ದು, ಏನೋ ತೊಂದರೆಗಳು ಮನಸ್ತಾಪಗಳಾಗುವಂಥದ್ದಾಗುತ್ತೆ. ಆ ರೀತಿ ಇರುವಂಥ ಮನಸ್ತಾಪಗಳನ್ನು ದೂರ ಮಾಡಲಿಕ್ಕೆ ಇದು ತುಂಬ ವಿಶೇಷವಾಗಿರುವಂತಹ ಪೂಜೆಗಳಾಗುತ್ತೆ. ಹಾಗಾಗಿ ಈ ತುಳಸಿ ಪೂಜೆಯನ್ನು ಎಲ್ಲರೂ ಕೂಡ ದ್ವಾದಶಿಗಳಲ್ಲಿ ಮಾಡೋದು ತುಂಬ ಶ್ರೇಷ್ಠ. ನೋಡಿ, ಯಾರೆಲ್ಲ ಹೊಸದಾಗಿ ಮದುವೆಗಳಾಗಿರ್ತೀರಾ, ನೀವು ಪ್ರತಿ ದ್ವಾದಶಿಗಳು, ಯಾಕೆಂದರೆ ನಿಮಗೆ ತಿಂಗಳಿಗೆ ಒಮ್ಮೆನೇ ಬರುವಂಥದ್ದು, ಈ ಪ್ರತಿ ದ್ವಾದಶಿಗಳು ಅಥವಾ ಇಲ್ಲ ಗುರುಗಳೇ ನಾವು ಇನ್ನೂ ಮಾಡ್ತೀವಿ, ನಮಗೆ ತುಳಸಿ ಗಿಡ ನಮಗೆ ತುಂಬ ಇಷ್ಟ ಪ್ರಿಯವಾಗಿರುವಂಥದ್ದು ಅಂತಂದರೆ ಶುಕ್ರವಾರಗಳು ಮಾಡ್ಬೋದು. ನೀವು ಪ್ರಾತಃ ಕಾಲದಲ್ಲಿ ಎದ್ದು ರಂಗೋಲಿಗಳನ್ನು ಹಾಕ್ಕೊಂಡು ಅಲ್ಲಿ ದೀಪಗಳನ್ನು ನೋಡಿ, ಬೆಳಗ್ಗೆನೂ ಮಾಡಬೇಕು ಮತ್ತು ಸಾಯಂಕಾಲ ನೀವು ಮಾಡಲೇಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡಾಗ ಏನಾಗುತ್ತೆ, ನಿಮ್ಮ ಒಂದು ದಾಂಪತ್ಯ ಸುಖ ಜೀವನ ಹೆಚ್ಚಾಗುವಂಥದ್ದು. ಮತ್ತು ಯಾರೆಲ್ಲ ಸಂತಾನಕ್ಕೋಸ್ಕರ ನೋಡ್ತಾ ಇರ್ತೀರ ನೋಡಿ, ಸಂತಾನಪ್ರದವಾಗಿರುವುದು ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಮಕ್ಕಳಾಗ್ತಾ ಇಲ್ಲ ಅಥವಾ ಏನೋ ತೊಂದರೆಗಳು ಗುರುಗಳು, ಎಲ್ಲ ಎಷ್ಟೋ ಪೂಜೆಗಳು ಮಾಡ್ತಾ ಇದ್ದೀವಿ, ಆದರೂ ಮಕ್ಕಳಾಗ್ತಾ ಇಲ್ಲ ಅಂತಂದರೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಸತಿಪತಿ ಸಮೇತವಾಗಿ ಮಾಡಬೇಕು. ಯಾರೊಬ್ಬರು ಹೆಣ್ಮಗುನೋ ಗಂಡು ಮಗುನೋ ಮಾಡೋದಲ್ಲ, ದಂಪತಿಗಳು ಸಮೇತವಾಗಿ ನೀವು ಪ್ರತಿ ಶುಕ್ರವಾರ ಒಂದು 3 ಶುಕ್ರವಾರ ಮಾಡಿ, ಅಥವಾ ಒಂದು 9 ಶುಕ್ರವಾರಗಳು ಅಂತ ಇಟ್ಕೊಳ್ಳಿ. ನೋಡಿ, ಕಂಕಣಬದ್ಧರಾಗಿ ಕೈಗೆ ಒಂದು ಕಂಕಣ ಕಟ್ಕೊಂಡು ನಾವು ಈ ಥರ ಸಂಕಲ್ಪ ಮಾಡ್ತಾ ಇದ್ದೀವಿ, ನಿಮ್ಮ ಹೆಸರುಗಳನ್ನು ನಿಮ್ಮ ಗೋತ್ರಗಳನ್ನು ಹೇಳ್ತಾ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾ ನಮಗೆ ಸಂತಾನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತೇಳಿ ಸಂಕಲ್ಪ ಮಾಡಿ ಪ್ರತಿದಿನ ಅಥವಾ ಶುಕ್ರವಾರಗಳು 3 ಶುಕ್ರವಾರ 9 ಶುಕ್ರವಾರ ಅಥವಾ 21 ಶುಕ್ರವಾರಗಳು ನೀವು ಮಾಡಿದಾಗ ಏನಾಗುತ್ತೆ, ಸಂತಾನಪ್ರದ ಆಗುತ್ತೆ ಅಂತ ನೀವಿಷ್ಟೇ ಮಾಡಬೇಕು. ನೋಡಿ, ತುಳಸಿಗೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದಾಗ ನೀವೇನು ಮಾಡಬೇಕು, ಶುಚಿಯಾಗಿರುವ ಒಂದು ನೀರನ್ನು ಹಾಕುವಂಥದ್ದು, ಅರಿಶಿಣ ಕುಂಕುಮಗಳಿಂದ ಪೂಜೆ ಮಾಡುವಂಥದ್ದು, ಅಥವಾ ಒಂದು ಊದುಬತ್ತಿ ಕರ್ಪೂರಗಳಿಂದ ಪೂಜೆ ಮಾಡುವಂಥದ್ದು, ಅಥವಾ ಕೆಲವರು ನೋಡಿ ಈಗ ನೈವೇದ್ಯಗಳನ್ನು ಮಾಡ್ತಾರೆ, ಅಲ್ಲಿ ಏನಾಗುತ್ತೆ ತುಂಬ ಈ ಸಿಹಿ ಪದಾರ್ಥಗಳು ಪೊಂಗಲ್ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಆ ಪ್ರಸಾದವನ್ನು ನೀವು ಸೇವನೆ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿರುವಂತಹ ಯಾವುದೇ ಸಮಸ್ಯೆಗಳು ಆಗ್ಬೋದು ಅಥವಾ ಸಂತಾನಕ್ಕೆ ಇರುವಂತಹ ಸಮಸ್ಯೆಗಳು, ಸಿಹಿ ನೋಡಿ ಸಿಹಿ ಪೊಂಗಲ್ಲು ಅಥವಾ ಬೆಲ್ಲದನ್ನ ಅಂತ ಹೇಳ್ತೀವಿ,
ಅಥವಾ ನೀವು ಏನಾಗುತ್ತೆ ಈ ತುಪ್ಪದಿಂದ ಮಾಡಿರುವಂಥದ್ದು ಅನ್ನ ಅಥವಾ ಕ್ಷೀರಾನ್ನ, ಇಷ್ಟರಲ್ಲಿ ಯಾವುದಾದ್ರೂ ಕೂಡ ಮಾಡ್ಬೋದು. ನೋಡಿ ಏನೂ ಇಲ್ಲ ಗುರುಗಳೇ ಮನೇಲಿ ಅಂದರೆ ಹಾಲು ಅನ್ನ ಕೂಡ ಮಾಡ್ಬೋದು. ನೀವು ಹಾಲನ್ನು ಕೂಡ ನೈವೇದ್ಯವನ್ನು ಮಾಡ್ಬೋದು. ಈ ರೀತಿ ನೈವೇದ್ಯವನ್ನು ಮಾಡಿ ಅದನ್ನು ಪ್ರಸಾದವಾಗಿ ನೀವು ತಗೊಂಡಾಗ ಏನಾಗುತ್ತೆ, ನಿಮ್ಮಲ್ಲಿರುವ ಸಂತಾನಕ್ಕೆ ಇರುವಂತಹ ಎಲ್ಲ ಆ ತೊಂದರೆಗಳಾಗ್ಬೋದು, ತೊಡಕುಗಳಾಗ್ಬೋದು, ಎಲ್ಲ ನಿವಾರಣೆ ಆಗುವಂಥದ್ದಾಗುತ್ತೆ. ಇನ್ನು ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗೋದು. ಎಲ್ಲೋ ನೋಡಿ ಏನೋ ಒಂದು ವ್ಯಾಪಾರ ಇಟ್ಕೊಂಡಿರ್ತೀರ, ಒಂದು ಅಂಗಡಿಗಳು ಏನೋ ಇಟ್ಕೊಂಡಿರ್ತೀರ, ಅಲ್ಲಿ ವ್ಯಾಪಾರ ಕುಂಠಿತ ಆಗ್ತಾಯಿತ್ತು, ಹಣದ ಅಭಾವ ಆಗ್ತಾಯಿತ್ತು, ಏನೋ ತೊಂದರೆಗಳಾಗ್ತಾಯಿತ್ತು, ಇಲ್ಲ ಗುರುಗಳೇ ನಮಗೆ ಅಲ್ಲಿ ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಏನೋ ತೊಂದರೆಗಳಾಗ್ತಾಯಿದೆ, ಆ ರೀತಿ ಏನಾದರೂ ಇತ್ತು ಅಂದರೂ ಕೂಡ ಈ ತುಳಸಿ ಪೂಜೆಯಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಕುಟುಂಬದಲ್ಲೇ ಅಭಿವೃದ್ಧಿ ಆಗ್ತೀರಾ, ದೀರ್ಘಾಯುಷ್ ಆಗ್ತೀರಾ. ನೋಡಿ ಏನೇ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಇದೆ ನಿಮಗೆ. ಹಾಗಾಗಿ ಈ ರೀತಿ ತುಳಸಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಅನುಕೂಲಗಳನ್ನ ತರ್ತಾ ಇದೆ. ಸಾಯಂಕಾಲದಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನೀವು ಸಾಯಂಕಾಲದಲ್ಲಾದರೂ ಕೂಡ ತುಪ್ಪದ ದೀಪವನ್ನು ಆ ತುಳಸಿ ಗಿಡದ ಮುಂದೆ ಹಚ್ಚಿದಾಗ ಏನಾಗುತ್ತೆ, ಮನೇಲಿರುವ ನೆಗೆಟಿವ್ ದೂರ ಆಗುತ್ತೆ ಅಂತ.